ಬಿಎಂಟಿಸಿ ರೀತಿಯ ಕೆಎಸ್ಆರ್ಟಿಸಿ ಬೆಲೆಯೂ ಏರಿಕೆಯಾಗಿದ್ದರಿಂದ ದೂರಗಳಿಂದ ಪ್ರಯಾಣ ಮಾಡಿದವರಂತೂ ಆಕ್ರೋಶಿತರಾದರು. ನಮ್ಮತ್ರನೇ ಇಸ್ಕೊಂಡು ನಮ್ಮತ್ರನೇ ಕೊಡೋದಕ್ಕೆ ಇವರೇ ಬೇಕಾ, ಇವ್ರನ್ನ ಗ್ಯಾರಂಟಿ ಕೊಡುವಂತ ನಾವೇನಾದರೂ ಹೇಳಿದ್ವಾ ಅಂತೆಲ್ಲ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ರು. ಏನು ಹೇಳಿದ್ರು ಕೆಎಸ್ಆರ್ಟಿಸಿ ಪ್ರಯಾಣಿಕರು, ನೋಡಿ ವರದಿ. ಕೆಎಸ್ಆರ್ಟಿಸಿ ಬಸ್ ಪ್ರಯಾಣಿಕರಿಗೆ ಟಿಕೆಟ್ ಬರೆ. ಮಧ್ಯರಾತ್ರಿಯಿಂದಲೇ ದುಬಾರಿಯಾಯಿತು ಬಸ್ ಪ್ರಯಾಣ. ಮಹಿಳೆಯರಿಗೆ ಟಿಕೆಟ್ ಫ್ರೀ, ಪುರುಷರಿಗೆ ಟಿಕೆಟ್ ಶಾಕ್. ಪುರುಷರ ಜೇಬು ಸುಡ್ತಿದೆ ಟಿಕೆಟ್ ದರ ಏರಿಕೆ ಬಿಸಿ. ಬಿಎಂಟಿಸಿ ಜೊತೆಗೆ ಕೆಎಸ್ಆರ್ಟಿಸಿ ಬಸ್ ಟಿಕೆಟ್ ದರವು ಹೆಚ್ಚಳವಾಗಿದೆ. 15% ಟಿಕೆಟ್ ದರ ಹೆಚ್ಚಿಸಿರೋದು ಮಧ್ಯರಾತ್ರಿಯಿಂದಲೇ ಜಾರಿಗೆ ಬಂದಿದೆ. ಎಸಿ, ಸ್ಲೀಪರ್, ಸೆಮಿ ಸ್ಲೀಪರ್ ಟಿಕೆಟ್ ದರವು ಹೆಚ್ಚಳವಾಗಿದ್ದು, ರಾಜಹಂಸ, ಎಸಿ ಓಲ್ವೋ, ಅಂಬಾರಿ ಬಸ್ಗಳ ದರವು ಹೆಚ್ಚಳವಾಗಿದೆ. ಇಂದು ಬೆಳಗ್ಗಿನಿಂದಲೇ ಹೊಸ ದರದಂತೆ ನಿರ್ವಾಹಕರು ಟಿಕೆಟ್ ವಿತರಣೆ ಮಾಡಿದ್ರು. ಹೆಣ್ಮಕ್ಳಿಗೆ ಫ್ರೀ ಕೊಟ್ಟು ಗಂಡ್ಮಕ್ಳಿಂದ ವಸೂಲಿ ಮಾಡ್ತಿರೋದು ಸರಿನಾ ಎಂದು ಪ್ರಯಾಣಿಕರು ಅಸಮಾಧಾನ ವ್ಯಕ್ತಪಡಿಸಿದ್ರು. ಬೀದರ್ ಜಿಲ್ಲೆಗೆ ಅತಿ ಹೆಚ್ಚು ಅಂದ್ರೆ ₹115 ಏರಿಕೆ ಮಾಡಲಾಗಿದೆ. ಇನ್ನುಳಿದಂತೆ ಯಾವೆಲ್ಲ ಜಿಲ್ಲೆಗಳಿಗೆ ಎಷ್ಟು ಟಿಕೆಟ್ ದರ ಹೆಚ್ಚಳವಾಗಿದೆ ಅಂತ ನೋಡೋದಾದ್ರೆ, ಬಸ್ ಪ್ರಯಾಣ ದುಬಾರಿ. ಬೀದರ್ಗೆ ಅತಿ ಹೆಚ್ಚು ₹115 ಹೆಚ್ಚಳ, ಕಲಬುರಗಿಗೆ ₹99 ಹೆಚ್ಚಳ, ಯಾದಗಿರಿಗೆ ₹93 ಹೆಚ್ಚಳ, ಮಂಗಳೂರಿಗೆ ₹56 ಹೆಚ್ಚಳ, ಉಡುಪಿಗೆ ₹64 ಹೆಚ್ಚಳ, ಚಿಕ್ಕಮಗಳೂರಿಗೆ ₹39 ಏರಿಕೆ, ಚಿತ್ರದುರ್ಗಕ್ಕೆ ₹32 ಹೆಚ್ಚಳ, ಹಾಸನಕ್ಕೆ ₹29 ಏರಿಕೆ, ಚಾಮರಾಜನಗರಕ್ಕೆ ₹27 ಹೆಚ್ಚಳ, ಮೈಸೂರಿಗೆ ₹21 ಮಾತ್ರ ಹೆಚ್ಚಳವಾಗಿದೆ. ಇನ್ನು ತುಮಕೂರಿಗೆ ₹11 ಹೆಚ್ಚಳವಾಗಿದೆ. ಮೂಲ ಪ್ರಯಾಣ ದರಕ್ಕೆ ಟೋಲ್ ದರವು ಸೇರಿಸಿ ಹೆಚ್ಚಳ ಮಾಡಲಾಗಿದೆ. ಇನ್ನು ಐಷಾರಾಮಿ ಬಸ್ಗಳ ದರವನ್ನ 15% ಹೆಚ್ಚಳ ಮಾಡಲಾಗಿದೆ. ಇನ್ನು ಸ್ಯಾಟಲೈಟ್ ಬಸ್ ನಿಲ್ದಾಣಗಳಲ್ಲಿ ಸಾರಿಗೆ ಇಲಾಖೆ ದರದ ಮಾಹಿತಿಯನ್ನು ಲಗತ್ತಿಸಿದೆ. ಪ್ರಯಾಣಿಕರಿಗೆ ತೊಂದರೆ ಆಗದಂತೆ ಐರಾವತ, ಮಲ್ಟಿ ಆಕ್ಸೆಲ್ ಸಾಮಾನ್ಯ ಸಾರಿಗೆ ಬಸ್ಗಳ ಹೊಸ ದರ ಹಾಕಿ ಮಾಹಿತಿ ಹಾಕಲಾಗಿದೆ. ರಾಜ್ಯ ಸಾರಿಗೆ ದರ ಪರಿಷ್ಕರಣೆ ಹಿನ್ನೆಲೆಯಲ್ಲಿ ಜನಕ್ಕೆ ಒಂದಷ್ಟು ಕನ್ಫ್ಯೂಷನ್ಸ್ ಇತ್ತು. ಎಲ್ಲಿಂದ ಹೇಗೆ ಎಷ್ಟು ರೂಪಾಯಿ ಚಾರ್ಜ್ ಅನ್ನ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದಷ್ಟು ಕನ್ಫ್ಯೂಷನ್ಸ್ಗಳಿತ್ತು. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಬೆಂಗಳೂರಿನ ಸ್ಯಾಟಲೈಟ್ ಬಸ್ ನಿಲ್ದಾಣ ಏನಿದೆ, ಮೈಸೂರು ರಸ್ತೆ ನಿಲ್ದಾಣದಲ್ಲಿ ಸದ್ಯ ಹೊಸ ರೇಟ್ ಅನ್ನ ಹಾಕಿ ಜನರಿಗೆ ಯಾವುದೇ ರೀತಿಯಾದಂತಹ ಕನ್ಫ್ಯೂಷನ್ಸ್ ಇರಬಾರ್ದು ಅನ್ನುವಂಥ ಕಾರಣಕ್ಕೆ ಸದ್ಯ ಹೊಸ ರೇಟ್ಗಳನ್ನ ಹಾಕಿದ್ದಾರೆ. ನೀವು ಗಮನಿಸ್ತಾ ಇರುವಂತಹ ಈ ರೇಟ್ ಏನಿದೆ, ಇದು ಸಾಮಾನ್ಯ ಸಾರಿಗೆ. ಮೈಸೂರಿನಿಂದ ಬೆಂಗಳೂರಿಗೆ ಅಂದ್ರೆ ಬೆಂಗಳೂರಿನಿಂದ ಮೈಸೂರಿಗೆ, ಮೈಸೂರಿನಿಂದ ಬೆಂಗಳೂರಿಗೆ ಓಡಾಟ ಮಾಡುವಂತ ಸಾಮಾನ್ಯ ಸಾರಿಗೆ ಅಂದ್ರೆ ಕೆಂಪು ಬಸ್ಗಳೇನಿದೆ ಅದರ ಹೊಸ ದರ ಇದು. ಗಮನಿಸ್ತಾ ಇದ್ರಿ, ಇದು ಐರಾವತ ಓಲ್ವೋ ಬಸ್ ಏನಿದೆ ಅದರ ದರ ಮುಂಚೆ ₹360 ಇಲ್ಲಿಂದ ಮೈಸೂರಿಗೆ ಅಂದ್ರೆ ಬೆಂಗಳೂರು ಸ್ಯಾಟಲೈಟ್ ಬಸ್ ನಿಲ್ದಾಣದಿಂದ ಮೈಸೂರಿಗೆ ₹360 ಹಿಂದೆ ಇತ್ತು. ಇವತ್ತು ದರ ಪರಿಷ್ಕರಣೆ ಆಗಿರುವಂತದ್ದು ₹410. ಅದೇ ರೀತಿ ಮಕ್ಕಳಿಗೂ ಕೂಡ ದರ ಪರಿಷ್ಕರಣೆ ಆಗಿದೆ. 285, 290 ಆಸುಪಾಸಿನಲ್ಲಿ ಇತ್ತು, ಸದ್ಯ 320 ಆಗಿದೆ. ಪುರುಷರಿಗೆ ಏರಿಕೆಯಾಗಿರುವಂತಹ 15% ಹಣ ಏನಿದೆ, ಈಗ ಇವತ್ತಿನಿಂದ ಅದು ದರ ಪರಿಷ್ಕರಣೆ ಆಗೋದ್ರ ಮುಖಾಂತರವಾಗಿ ಹೆಚ್ಚುವರಿಯಾಗಿ ಅವರು ಆ ಹಣವನ್ನ ಪೇ ಮಾಡಿ ಟಿಕೆಟ್ಗಳನ್ನ ಪಡೆದು ಪ್ರಯಾಣವನ್ನ ಮಾಡಬೇಕಿರುತ್ತೆ. ನಿಮ್ಮನ್ನ ನಾವು ಗ್ಯಾರಂಟಿ ಕೇಳಿದ್ವಾ? ಪತಿ ಬಳಿ ಕಿತ್ಕೊಂಡು ಪತ್ನಿಗೆ ಕೊಡೋಕೆ ನೀವೇ ಬೇಕಾ? ಟಿಕೆಟ್ ಶಾಕ್ಗೆ ಪ್ರಯಾಣಿಕರ ಆಕ್ರೋಶ ಸ್ಫೋಟ. ಕೆಎಸ್ಆರ್ಟಿಸಿ ಬಸ್ ದರ ಏರಿಕೆಗೆ ಪ್ರಯಾಣಿಕರ ಆಕ್ರೋಶದ ಕಟ್ಟೆ ಒಡೆದಿದೆ. ನಾವೇನು ನಿಮ್ಮನ್ನ ಗ್ಯಾರಂಟಿ ಕೇಳಿದ್ವಾ? ಯಾರಿಗೆ ಬೇಕು ಫ್ರೀ ಬಸ್? ಗಂಡನ ಹತ್ತಿರ ಕಿತ್ಕೊಂಡು ಹೆಂಡತಿಗೆ ಕೊಡೋಕೆ ನೀವೇ ಬೇಕಾ? ನಿಮ್ಮ ಗ್ಯಾರಂಟಿಯಿಂದ ಬಸ್ ಹತ್ತೋಕು ನಮಗೆ ಭಯ ಆಗ್ತಿದೆ ಎಂದಿದ್ದಾರೆ. ಹೆಂಗಸರು ಬಿಟ್ಕೊಟ್ರು, ಗಂಡಸರ ಕಿತ್ಕತ್ತವ್ರೆ. ಈ ಸರ್ಕಾರ ಯಾವ ಸರ್ಕಾರ ಬಂದ್ರು ಉದ್ಧಾರ ಮಾಡೋದಂತೂ ಇಲ್ಲ. ನಮ್ಮ ಹಾಳು ಮಾಡೋಕೆ ಅವ್ರು ಹುಟ್ಟಿರೋದು. ಕೊಡೋರು ನಮಗ್ ಕಷ್ಟ ಆಗುತ್ತಷ್ಟೇ, ಅವ್ರಿಗೇನು ಕಷ್ಟ ಇಲ್ಲ. ಅವ್ರು ಆರಾಮಾಗಿದ್ದಾರೆ. ಯಾವ ಸರ್ಕಾರ ಬಂದ್ರು ಜನ ಉದ್ಧಾರ ಮಾಡ್ತೀವಿ ಅಂತ ಓಟ್ ಹಾಕಿಸ್ಕೋಗಿ ಹೇಳೋದು, ಆದ್ಮೇಲೆ ಮಾಮೂಲಿ ಮಾಡೋದನ್ನೇ ಮಾಡ್ತಾ ಇರೋದು. ಇನ್ನೇ ನಮ್ಗೇನು ಉದ್ಧಾರ ಮಾಡ್ಕೊಡ್ತಾ ಇಲ್ಲ. ಯಾವ ಅಭಿವೃದ್ಧಿ ಕೆಲಸ ಅಂತ ಮಾಡಿದಾರೆ? ಈ ಬಸ್ ಪಾಸ್ ಫ್ರೀ ಅನ್ನೋದು ಅಷ್ಟೇ, ಸುಮ್ಮನೆ ಓಡಾಡೋದಕ್ಕೋಸ್ಕರ. ಮೊದಲಿರೋರು ಓಡಾಡ್ಕೊಂಡಿದ್ದಾರೆ. ಕೆಲ್ಸಕ್ಕೆ ಹೋಗೋರು ರೆಗ್ಯುಲರ್ ಆಗಿ ಕೆಲ್ಸಕ್ಕೆ ಹೋಗ್ಲೇಬೇಕು, ಬರ್ಲೇಬೇಕು. ಬಸ್ ಪಾಸ್ ಮಾಡ್ಕೊಂಡು ಆರಾಮಾಗಿ ಓಡಾಡ್ತಾ ಇದ್ವಿ. ಈಗ ಆರಾಮ ಅಂತೂ ಇಲ್ಲ, ಒಂದು ಸೀಟ್ ಸಿಕ್ಕಲ್ಲ ಕೆಲ್ಸಗಳಿಗೆ ಹೋಗೋದಕ್ಕೆ. ಹಿಂಸೆ, ತುಂಬಾ ಹಿಂಸೆ ಆಗ್ತದೆ ಸರ್. ಮೊದಲೇ ನಾವು ಬಡವರು, ಅದ್ರ ಮೇಲೆ ಈ ತರ ಆದ್ರೆ ತುಂಬಾನೇ ಕಷ್ಟ ಸರ್. ಏನ್ ಫ್ರೀ ಇದೆ ಹೇಳಿ? ನಾವು ಫ್ರೀ ಕೊಡಿ ಅಂತ ನಾವು ಕೇಳಲಿಲ್ಲ ಸರ್. ಯಾವ ತರಕಾರಿ, ಯಾವ ತಾನೇ ಬೇಳೆಕಾಳು ಎಲ್ಲ ಪ್ರತಿಯೊಂದನ್ನು ಕೂಡ ಜಾಸ್ತಿ ಇದೆ. ಯಾವ್ದು ಕಮ್ಮಿ ಇದೆ? ನಾನು ಯಾವ್ದು ಅದು ತಗೋತಿಲ್ಲ ಸರ್. ನಮ್ಮ ಫೆಸಿಲಿಟಿನೇ ಇಲ್ಲ ನಮ್ಗೆ. ಏನಾದ್ರೂ ಊರ್ಗ್ ಹೋದ್ರೆ ಮಾತ್ರ ನಮ್ಗೆ ಬಸ್ಸದು ಒಂದು ಅಷ್ಟೇ, ಇನ್ಯಾವ್ದು ನಮ್ಗೆ ಯೂಸಬಲ್ ಇಲ್ವೇ ಇಲ್ಲ. ಏನಿಲ್ಲ, ಜನರ ಮೇಲೆ ಆಗ್ತಾ ಇರೋದು ಅಷ್ಟೇ. ಅವ್ರೇನ್ ಇದ್ ಮಾಡ್ತಿಲ್ಲ. ಅವ್ರ ಹೆಂಡತಿ ಮಕ್ಳು ಕೂಡ ಎಲ್ಲ ಚೆನ್ನಾಗಿದ್ದಾರೆ. ಇದ್ರ ಬಡವ್ರ ಮೇಲೆ ಬರೆ ಹೇಳ್ದಂಗೆ.
ಅಲ್ಲದೆ ಸರ್ಕಾರದ ವಿರುದ್ಧ ರಾಜ್ಯಾದ್ಯಂತ ಪ್ರಯಾಣಿಕರು ಆಕ್ರೋಶ ಹೊರಹಾಕಿದ್ದಾರೆ. ಕಲಬುರಗಿ, ರಾಯಚೂರು, ಹುಬ್ಬಳ್ಳಿ, ದಾವಣಗೆರೆ, ಹಾಸನ, ತುಮಕೂರಿನ ಪ್ರಯಾಣಿಕರು ಅಸಮಾಧಾನ ಹೊರಹಾಕಿದ್ದಾರೆ. ಪುರುಷ ಪ್ರಯಾಣಿಕರ ಮೇಲೆ ಹೊರೆ ಬೀಳ್ತಿದೆ. ಸರ್ಕಾರ ದುಡಿಯೋರನ್ನ ದುಡಿಯದಂತೆ ಮಾಡಿದೆ. ಹೆಂಗಸರಿಗಾಗಿ ಗಂಡಸರಿಂದ ದುಡ್ಡು ವಸೂಲಿ ಮಾಡ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ 60 ವರ್ಷ ಮೇಲ್ಪಟ್ಟವರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಉಚಿತ ಕೊಡಿ ಎಂದಿದ್ದಾರೆ. ಜಾಸ್ತಿ ಆಗಿದೆ, ಹೊರೆ ಆಗತ್ತೆ ಜನರಿಗೆ. 63 ಇದ್ದಿದ್ದು ಸೀನಿಯರ್ಗೆ ಈಗ 71 ಮಾಡಿದ್ದಾರೆ. 11 ರೂಪಾಯಿ ಜಾಸ್ತಿ ಆಗಿದೆ. ಸರ್ಕಾರ ಅದೇನೋ ಕುಂತ್ಕೊಂಡು ನಿದ್ದೆ ಮಾಡ್ತಾವಲ್ಲ ಹಂಗಾಗದೆ. ಇವ್ರು ಈ ತರ ಏಕಾಏಕಿ ಚಾರ್ಜ್ ಮಾಡೋದು ತುಂಬಾ ಅನ್ಯಾಯ. ಅದಂತ ಹೆಣ್ಮಕ್ಳು ಫ್ರೀ ತಗಿಸ್ಬೇಕು. ಅವ್ರು ಎಲ್ಲ ಹೆಣ್ಮಕ್ಳು ಫ್ರೀ ಇಟ್ಬೇಡ, ಬೇರೆ ಹೆಣ್ಮಕ್ಳು ಬೇಡ ಬಸ್ಸಿಗೆಲ್ಲ. ಗಂಟೆ ಯಾರು ಬರ್ತಾ ಇಲ್ಲಿ ಗೌರ್ಮೆಂಟ್ ಲಾಸ್ ಆಗಲ್ಲ, ತಾನೇ ಲಾಸ್ ಆಯ್ತು. ಬಡವರಿಗೆ ಸರಿ ಆಗಬೇಕು. ಈ ಲೇಡೀಸ್ಗಳಿಗೆ ಫ್ರೀ ಕೊಟ್ಟಾರ, ಅದ್ರ ಸಲ ಹಿಂಗಾಗ್ತದೆ. ಇದು ಹೆಂಗಸರಿ ಫ್ರೀ ಕೊಟ್ಕೊಂಡು ಗಂಡಸು ಜೇಬಿಗೆ ಕತ್ರಿ ಮೊದಲಿಂದ ಹೇಳ್ತಿರೋದು ಅದೇನೆ. ನಾನು ನೋಡಿ ಬೆಂಗಳೂರಿಗೆ ಹೋಗೋ 500 ರೂಪಾಯಿ 508 ರೂಪಾಯಿ ಹೋಗ್ತಿತ್ತು, ಈಗ 581 ರೂಪಾಯಿ ಕೊಟ್ಟು ಕೂತಿದ್ದೀನಿ ಈಗ. ಸೊ ಅಂದ್ರೆ ಅವ್ರ ದುಡ್ಡು ನಾವು ಇಂಡೈರೆಕ್ಟ್ ಆಗಿ ಕೊಡ್ತಾ ಇದೀವಿ. ಇದು ಎಲ್ಲರಿಗೂ ಅದು ಯಾಕಂದ್ರೆ ಈ ರೆಡ್ ಬಸ್ಸಲ್ಲೆಲ್ಲ ಹೋಗೋದು ಮಿಡ್ಲ್ ಕ್ಲಾಸ್ ಮಧ್ಯಮ ವರ್ಗದವ್ರೆ, ಅವ್ರಿಗೆ ತುಂಬಾ ಕಷ್ಟ ಆಗುತ್ತೆ. ನಾವು ಒಬ್ಳೆ ಹೆಣ್ಮಗಳಾಗಿ ಇದನ್ನ ಅಡ್ವಾಂಟೇಜ್ ತಗೋಬಹುದು, ಬಟ್ ಆಕ್ಚುಲಿ ನಮ್ ಇದ್ರದ್ದು ಆರ್ಥಿಕತೆ ನೋಡಿದ್ರೆ ಇದನ್ನ ಬೇಡ ಅಂತ ಅನ್ಸುತ್ತೆ. ಯಾವಾಗ ಎಷ್ಟು ತಗೊಂತಾರೆ ಅಷ್ಟೇ ತಗೋಬೇಕು, ಚಾರ್ಜ್ ಜಾಸ್ತಿ ಆಗಿ ತಗೋಬೇಕು. ನಾವು ಬಡವರು ಅಷ್ಟೊಂದು ತಗೋಬಾರ್ದು. ಹೆಣ್ಮಕ್ಳಿಗೆ ಫ್ರೀ ಐತಿ ಪರವಾಗಿಲ್ಲ, ಮತ್ತೆ ಗಂಡ ಮಕ್ಳಿಗೆ ಎಷ್ಟು ತಗೊಂತಾರೆ ಅಷ್ಟೇ ತಗೋಬೇಕು. ನಮ್ದು ಅದ ಗಂಡ ಹೆಂಡತಿ ಬಸ್ಸಿಗೆ ಹೊಂಟ್ರ ಗಂಡನ್ ತಗೊಂಡು ಹೆಂಡತಿ ಕೊಟ್ಟಂಗ ಆತ್ ನೋಡ್ರಿ ಸರ್. ಇನ್ನೇನು ಕೊಡ್ತಾರ ಅವರು? ಯಾವ್ದ ನೋಡಿ ಹಿಂಗೆ ಮಾಡ್ಕೊಂತ ಹೊಂಟಾರ ಅವ್ರು. ಯಾವ್ದೋ ಒಂದು ಬಿಡೋದು ಒಂದು ಬಿಡೋದು ಒಂದು ಹಿಂಗೆ ಏರ್ಸ್ಕೊಂತ ಹೊಂಟಾರ. ಯಾರು ಹೇಳೋರಲ್ಲ ಕೇಳಲ್ಲ ಅವರಿಗೆ. ಇನ್ನು ಬಸ್ ದರ ಏರಿಕೆಗೆ ಕೆಆರ್ಎಸ್ ಪಕ್ಷ ಮೆಜೆಸ್ಟಿಕ್ನಲ್ಲಿ ಪ್ರತಿಭಟನೆ ನಡೆಸಿತು. ಪ್ರತಿಭಟನೆಗೆ ಅವಕಾಶ ಕೊಡದ ಪೊಲೀಸರು ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆಯಿತು. ಇತ್ತ ಕೇಂದ್ರ ಸಚಿವ ಕುಮಾರಸ್ವಾಮಿ ಬಸ್ ದರ ಏರಿಕೆ ಟೀಕಿಸಿದ್ದಾರೆ. ಸರ್ಕಾರ ಗ್ಯಾರಂಟಿ ನಿಲ್ಲಿಸಲು ನೆಪ ಹುಡುಕ್ತಿದೆ. ಮಧ್ಯಮ ವರ್ಗದ ಜನರ ಬದುಕಿನ ಜೊತೆ ಸರ್ಕಾರ ಚೆಲ್ಲಾಟ ಆಡ್ತಿದೆ. ಅತ್ತೆಯದನ್ನ ಅಳಿಯ ದಾನ ಮಾಡಿದಂತೆ ಅವರಿಂದಲೇ ಕಿತ್ತು ಅವರಿಗೆ ಕೊಡ್ತಿದೆ ಎಂದಿದ್ದಾರೆ. ಗೃಹಲಕ್ಷ್ಮಿ ಹೆಸರನ್ನ ಮಹಿಳೆಯರ ಕುಟುಂಬದವ್ರ ಮೇಲೆ ಅಲ್ಲಿ ಇನ್ನೊಂದು ರೀತಿಲಿ ದುಡ್ಡು ವಸೂಲಿ ಮಾಡಿ ನೀವೇ ಬೇಕಾ ಕೊಡಕ್ಕೆ 2,000 ರೂಪಾಯಿನ? ಅದೇನೋ ಹೇಳ್ತಾರಲ್ಲ ಗಾದೆ ಮಾತು, ಯಾರೋ ದಾನ ಮಾಡಿದ್ರು ಅಂತ. ಆ ಕೆಲಸ ನೀವು ಮಾಡ್ಕೊಂಡು ಕೂತಿದ್ದೀರಪ್ಪ. ಅವ್ರ ದುಡ್ಡು ತೆಗೆದು ಕಿತ್ಕೊಂಡು ಅವ್ರಿಗೆ ಕೊಡೋದು ಏನು ದೊಡ್ಡ ಸಾಧನೆ ನಿಮ್ಮದು ನುಡಿದಂತೆ ನಡೆದಿದ್ದೀರಿ. ಇದರಂಥ ಅತ್ಯಂತ ಕೆಟ್ಟ ರೀತಿಯ ನಿರ್ಧಾರಗಳು ಬಹುಶಃ ದೇಶದ ಇತಿಹಾಸದಲ್ಲಿ ಎಂದೂ ಕಂಡಿರಲಿಲ್ಲ. KSRTC ಬಸ್ ದರ ಎಲ್ಲಾ ಕಾಲದಲ್ಲೂ ಕೂಡ ನಡ್ಕೊ ಬಂದಿದೆ, ಎಲ್ಲ ಸರ್ಕಾರಗಳಲ್ಲೂ ಕೂಡ ನಡ್ಕೊ ಬಂದಿದೆ. ಬಿಕಾಸ್ ಅಲ್ಲಿ ನೌಕರರ ಸಂಬಳ ಜಾಸ್ತಿ ಆಗ್ತದೆ, ಡೀಸೆಲ್ ಬೆಲೆ ಜಾಸ್ತಿ ಆಗ್ತದೆ, ಬಸ್ನ ಕೊಂಡ್ಕೊಳ್ತಕ್ಕಂಥದ್ದು ಬಸ್ಸಿನ ಬೆಲೆ ಕೂಡ ಜಾಸ್ತಿ ಆಗ್ತಾ ಇರ್ತದೆ, ಮತ್ತೆ ಇನ್ಫ್ಲೇಷನ್ ಕೂಡ ಇರ್ತದೆ. ಸೊ ನಾವು ಬೆಲೆ ಏರಿಸಿ 5 ವರ್ಷಗಳ ಹಿಂದೆ 2000 ಇಸ್ವಿನಲ್ಲಿ ಬೆಲೆ ಏರಿಸಿದ್ದು, ಬೆಲೆ ಹೆಚ್ಚಿಗೆ ಆಗಿದ್ದು. ಸೊ ನಮ್ಮ ಎಲ್ಲ KSRTC ಕಾರ್ಪೊರೇಷನ್ಗಳಿದ್ದಾವಲ್ಲ ಅವು ಎಲ್ಲ ತೊಂದರೆನಲ್ಲಿದ್ದಾವೆ ಅಂತ ಹೇಳಿದ್ರು. ಹಾಗಾಗಿ ಮತ್ತೆ ಬಹಳ ದಿನಗಳಿಂದ ಬೇಡಿಕೆ ಇತ್ತು, ಅದಕ್ಕೋಸ್ಕರ ಮಾಡಿದ್ವಿ. ಬಿಜೆಪಿಯವ್ರ ಕಾಲದಲ್ಲಿ ಆಗಿರ್ಲಿಲ್ವಾ? ಕುಮಾರಸ್ವಾಮಿ ಕಾಲದಲ್ಲಿ ಆಗಿರ್ಲಿಲ್ವ? ಬೆಲೆ ಏರಿಕೆ ಆಗಿರ್ಲಿಲ್ವಾ? ಇಲ್ಲ ಮಾಡಿಲ್ಲ ಅಂತ ಹೇಳಿ ನೋಡೋಣ. ಈಗ ಕೇಂದ್ರ ಸರ್ಕಾರದಲ್ಲಿ ಮಾಡಿಲ್ವಾ? ರೈಲ್ವೆ ದರ ಏರಿಸಿಲ್ವಾ? ಹೊಸ ಬಸ್ಗಳು ಮಾಡಬೇಕು, ಹೊಸ ಜನರನ್ನ ತಗೋಬೇಕು. ಹಂಗಾಗಿ ಈ ದರ ಏರಿಕೆ ಇರತಕ್ಕಂಥದ್ದು ಏನು ಅನ್ಸೈಂಟಿಫಿಕ್ ಆಗಿ ಮಾಡಿರ್ತಕ್ಕಂಥದ್ದು ಒಂದಲ್ಲ. ಇವತ್ತೇನು ಬಿಜೆಪಿಯವರು ಈ ದರ ಏರಿಕೆ ಬಗ್ಗೆ ಮಾತನಾಡ್ತಿದ್ದಾರೆ, ನಾನು ಬಹಳ ಸಲ ಮಾತನಾಡಿದ್ದೀನಿ. ಯಾಕೆ ಆಗ್ತಾ ಇದೆ ಅಂತಂದ್ರೆ, ಡೀಸೆಲ್ ಪೆಟ್ರೋಲ್ ಇವತ್ತು ಕೇಂದ್ರ ಸರ್ಕಾರ ಮನಸ್ಸು ಮಾಡಿದ್ರೆ ಅವರು 40 ರೂಪಾಯಿಗೆ 30 ರೂಪಾಯಿ ಕೊಡಬಹುದು. ಒಟ್ಟಾರೆ ಬಸ್ ಟಿಕೆಟ್ ದರ ಏರಿಕೆಗೆ ಜನರು ಬೇಸರ ಹೊರಹಾಕುತ್ತಲೇ ಹೆಚ್ಚಿನ ದರದ ಟಿಕೆಟ್ ಖರೀದಿಸಿ ಸಂಚರಿಸುವ ಅನಿವಾರ್ಯತೆ ಎದುರಾಗಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ. ಬೆಲೆ ಏರಿಕೆ ಅಂತಕ್ಕಂಥದನ್ನ ಯಾರೂ ಒಪ್ಪಲ್ಲ. ಇವರು ಬಿಜೆಪಿಯವ್ರು ಮಾಡ್ತಾರೆ, ಬಿಜೆಪಿಯವರು ಅಂತಾರೆ ಅಂದರೆ ಬಿಜೆಪಿಯವ್ರು ಬಿಟ್ಬಿಡಿ, ಅವರು ವಿರೋಧ ಪಕ್ಷದವ್ರು ಇರೋದೇ ನಿಮ್ಮನ್ನು ಅಪೋಸ್ ಮಾಡೋಕ್ಕೆ. ಇಷ್ಟೋ ತನಕ ಜನಸಾಮಾನ್ಯರು ಮಾತನಾಡಿದ್ರಲ್ಲ, ಪ್ರಶ್ನೆ ಕೇಳಿದ್ರಲ್ಲ, ರ್ಯಾಂಡಮ್ ಆಗಿ ಎಲ್ಲರೂ ಇದನ್ನು ವಿರೋಧಿಸ್ತಾರೆ. ಎಲ್ಲರೂ ವಿರೋಧ ಮಾಡಿದ್ದಾರೆ. ಉತ್ತರ ಕೊಡಿ. ಬಿಜೆಪಿಯವ್ರಿಗೆ ಉತ್ತರ ಕೊಡಬೇಡ್ರಪ್ಪ ನೀವು, ಕಾಂಗ್ರೆಸ್ ಅವರು. ನೀವು ಜನರಿಗೆ ಉತ್ತರ ಕೊಡಿ. ಜನರಿಂದ ತಾನೇ ನೀವು ಆಯ್ಕೆಯಾಗಿರೋದು, ಅಧಿಕಾರಕ್ಕೆ ಬಂದಿರೋದು. ಇಷ್ಟು ನಾವು ಇಡೀ ದಿನ ರಾಜ್ಯದ ಮೂಲೆ ಮೂಲೆಯಿಂದ ಜನಾಭಿಪ್ರಾಯವನ್ನು ಸಂಗ್ರಹಿಸಿದ್ದೀವಿ. ಮಹಿಳೆಯರು ಅಪೋಸ್ ಮಾಡಿದ್ದಾರೆ ಬೆಲೆ ಏರಿಕೆಯನ್ನು. ಅವ್ರಿಗೆ ಉತ್ತರ ಕೊಡಿ. 10 ವರ್ಷದಿಂದ ಮಾಡಿಲ್ಲ, 15 ವರ್ಷದಿಂದ ಮಾಡಿಲ್ಲ ಅಂದರೆ, ಆಯಾ ಸರ್ಕಾರಗಳು ಮಾಡಿಲ್ಲ ಅಂದರೆ ಅದು ಅವ್ರ ಹಣೆ ಬರ. ಅವ್ರು ಮಾಡಿಲ್ಲ ಅಂತಂದ್ರೆ ಅವರು ಜನರ ವಿರೋಧ ಕಟ್ಕೊಳ್ಳೋದು ಬೇಡ ಅನ್ನೋ ಕಾರಣಕ್ಕೋಸ್ಕರ ಪರಿಸ್ಥಿತಿಗೆ ಅಡಿಷನಲ್ ಆಗಿ ಆಡ್ ಆಗಿದ್ದೇನು ಅದನ್ನು ಯೋಚನೆ ಮಾಡಬೇಕು. ಬಟ್ ನಮ್ಮ ಜನರಿಗೆ ತುಂಬ ಶಾರ್ಟ್ ಮೆಮೊರಿ, ಎಲ್ಲ ಮರ್ತು ಬಿಡ್ತಾರೆ ಬೇಗ ಅಷ್ಟೇ.